You are watching TV46 News Kannada. ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಸಕಲೇಶಪುರ ತಾಲೂಕಿನಲ್ಲಿ ಮಳೆಯು ಹೆಚ್ಚಾದ ಹಿನ್ನೆಲೆಯಲ್ಲಿ ಇಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ಮೊದಲ ಬಾರಿಗೆ ಸಕಲೇಶಪುರ ತಾಲೂಕಿಗೆ ಭೇಟಿ ನೀಡಿ ಮಳೆಯಿಂದ ಹಾನಿ ಉಂಟಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಂತರ ಟಿವಿ 46 ನ್ಯೂಸ್ ಕನ್ನಡ ವಾಹಿನಿಗೆ ಮೊದಲು ಪ್ರತಿಕ್ರಿಯೆ ನೀಡಿದರು. ಸಕಲೇಶಪುರ ತಾಲೂಕಿನಲ್ಲಿ ವರುಣನ ಅಬ್ಬರ ಹೆಚ್ಚಾಗಿದ್ದು ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಹೊಳೆಮಲ್ಲೇಶ್ವರ ದೇವಸ್ಥಾನದ ಮೆಟ್ಟಿಲಿಗೆ ನೀರು ಹರಿದು ಬಂದಿದ್ದು, ಇದೇ ರೀತಿ ಮಳೆ ಮುಂದುವರೆದರೆ ಪಟ್ಟಣದ ಜನವಸತಿ ಪ್ರದೇಶವಾದ ಆಜಾದ್ ರಸ್ತೆಗೆ ನೀರು ನುಗ್ಗುವ ಸಾಧ್ಯತೆ ಹೆಚ್ಚಾಗಿದ್ದು, ಮುಂಜಾಗ್ರತಾ ಕ್ರಮವಾಗಿ ತಾಲೂಕು ಆಡಳಿತ ಅಲ್ಲಿನ ನಿವಾಸಿಗಳನ್ನು ಸ್ಥಳಾಂತರಿಸುವ ಮೂಲಕ ನಿರಾಶ್ರಿತರ ಕೇಂದ್ರವನ್ನು ತೆರೆಯಬೇಕಾಗಿದೆ. ಮಳೆ ಆರ್ಭಟ ಹೆಚ್ಚಾಗಿದೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಹೊಳೆಮಲ್ಲೇಶ್ವರ ದೇವಸ್ಥಾನಕ್ಕೆ ಮೆಟ್ಟಿಲಿಗೆ ಈಗಾಗಲೇ ನೀರು ಬಂದಿದೆ. ಇದೇ ರೀತಿ ಮಳೆ ಮುಂದುವರೆದ್ರೆ ಆಜಾದ್ ರಸ್ತೆಯ ನಿವಾಸಿಗಳು ಕೂಡ ಸ್ಥಳಾಂತರ ಮಾಡಬೇಕಾಗ್ತದೆ. ಈಗಾಗಲೇ ಮಾನ್ಯ ಡಿಸಿ ಅವರು ಕೂಡ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಇದೇ ರೀತಿ ಮಳೆ ಮುಂದುವರೆದಲ್ಲಿ ನಿರಾಶ್ರಿತ ಕೇಂದ್ರಗಳನ್ನು ಕೂಡ ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇತಿಹಾಸದಲ್ಲೇ ಜೂನ್ ತಿಂಗಳಿನಲ್ಲಿ ಈ ರೀತಿ ಒಂದು ಮಳೆ ಬಂದು ಇಷ್ಟೊಂದು ನೀರು ಹೊಳೆಮಲ್ಲೇಶ್ವರ ದೇವಸ್ಥಾನದ ಮೆಟ್ಟಿಲಿಗೆ ಬಂದಿರತಕ್ಕಂಥದ್ದು ಸುಮಾರು 2 ದಶಕಗಳೇ ಕಳೆದಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ರೀತಿ ಮಳೆ ಮುಂದುವರೆದ್ರೆ ಹೊಳೆಮಲ್ಲೇಶ್ವರ ದೇವಸ್ಥಾನದ ಗರ್ಭಗುಡಿಗೂ ಕೂಡ ನೀರು ನುಗ್ಗುವ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ತಾಲೂಕಿನ ಆಡಳಿತ ಎಚ್ಚೆತ್ತುಕೊಂಡು ಯಾವುದೇ ಅನಾಹುತಗಳು ಸಂಭವಿಸುವಂತ ಮುನ್ನ ಜಾಗೃತಿಯನ್ನ ವಹಿಸಬೇಕು ಅಂತಕ್ಕಂಥದ್ದು ಟಿವಿ 46 ಮನವಿಯಾಗಿದೆ. ಇದೇ ರೀತಿ ಮಳೆ ಮುಂದುವರೆದಲ್ಲಿ ಜನಜೀವನ ಅಸ್ತವ್ಯಸ್ತ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗಾಗಿ ತಾಲೂಕು ಆಡಳಿತ ಯಾವುದೇ ಅನಾಹುತ ಸಂಭವಿಸುವ ರೀತಿಯಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕಾಗಿದೆ. ಸಕಲೇಶಪುರ ತಾಲೂಕಿನಲ್ಲಿ ಮಳೆಯು ಹೆಚ್ಚಾದ ಹಿನ್ನೆಲೆಯಲ್ಲಿ ಇಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ಮೊದಲ ಬಾರಿಗೆ ಸಕಲೇಶಪುರ ತಾಲೂಕಿಗೆ ಭೇಟಿ ನೀಡಿ ಮಳೆಯಿಂದ ಹಾನಿ ಉಂಟಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಂತರ ಟಿವಿ 46 ನ್ಯೂಸ್ ಕನ್ನಡ ವಾಹಿನಿಗೆ ಮೊದಲು ಪ್ರತಿಕ್ರಿಯೆ ನೀಡಿದರು. ಮತ್ತು ಇದೇ ಥರ ಮಳೆ ಮುಂದುವರೆದ್ರೆ ಹೊಳೆಮಲ್ಲೇಶ್ವರ ದೇವಸ್ಥಾನದ ಕೂಡ ಬರ್ತಾರೆ. ಈಗಾಗಲೇ ಯಾವ ರೀತಿ ನಾವು ಈಗ ಆಲ್ರೆಡಿ ಮಳೆಯಿಂದ ಉಂಟಾಗ್ತಿರ್ತಕ್ಕಂತಹ ಸಮಸ್ಯೆಗಳಿಗೆ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡು ಈಗಾಗಲೇ ಸಭೆಯನ್ನು ನಡೆಸಲಾಗಿದೆ. ಈಗ ಮುಖ್ಯವಾಗಿ ವಿಷಯವಾಗಿ ನಾವೀಗ ದಿನಪೂರ್ತಿ ಪರಿವೀಕ್ಷಣೆ ಮಾಡಿದ್ದೇವೆ ಮತ್ತು ಅದನ್ನು ಯಾವ ರೀತಿ ಸದ್ಯದಲ್ಲಿ ಆ ಪರಿಸ್ಥಿತಿಯನ್ನು ಯಾವ ರೀತಿ ನಾವು ಫೇಸ್ ಮಾಡ್ತೀವಿ ಅನ್ನೋದು ನಮ್ಮ ಸಿಬ್ಬಂದಿಗಳನ್ನು ತಯಾರು ಮಾಡಿದ್ದೇವೆ. ಈಗ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸ್ತಾ ಇದ್ದೀವಿ. NH-75 ಅಲ್ಲಿ ರಾತ್ರಿ ಪೆಟ್ರೋಲಿಂಗ್, ನೈಟ್ ಪೆಟ್ರೋಲಿಂಗ್ ಮತ್ತು ಬೆಳಿಗ್ಗೆ ಒಂದು ಪೆಟ್ರೋಲಿಂಗ್ ಮಾಡಲಿಕ್ಕೆ ಹೇಳಿದ್ದೀವಿ. ಎಲ್ಲೆಲ್ಲಿ ತುಂಬ ಅತಿ ತುರ್ತು ಅಥವಾ ಡೇಂಜರಸ್ ಅಂತ ಸ್ಥಳಗಳಲ್ಲಿ ಭೂಕುಸಿತ ಸಂಭವನೀಯ ಆಗೋ ಕಡೆ ಬೋರ್ಡ್ಗಳನ್ನು ಅಂದರೆ ಕಾಷನರಿ ಬೋರ್ಡ್ಗಳನ್ನು ಹಾಕಬೇಕು, ಚಿಹ್ನೆಗಳನ್ನು ಹಾಕಿ ಅವ್ರಿಗೆ ಇದು ಮಾಡಬೇಕು. ಮತ್ತು ಹೆಲ್ಪ್ಲೈನ್ ಒಂದು ಹಾಕಬೇಕು ಅಂತ ಇದ್ದೇವೆ. ಮತ್ತು ಮರಗಳು ಎಲ್ಲಾದರೂ ಅಲ್ಲಿ ಬೀಳೋ ಸಂಭವ ಇದ್ದರೆ ಅದನ್ನು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ತಿಳಿಸಿ ಮೊದಲೇ ಅದನ್ನು ತೆರವುಗೊಳಿಸಬೇಕು. ಮತ್ತು ಖಾಸಗಿಯಾಗಿದ್ದರೆ ಅವರ ಜೊತೆಯಲ್ಲಿ ಮಾತಾಡಬೇಕು ಅಂತ ಹೇಳಿ. ಮತ್ತು ಅನೇಕ ನಿಮ್ಮ ರಸ್ತೆಗಳ ಬಗ್ಗೆ ಅನೇಕ ವಿಷಯ ಗೊತ್ತಿದೆ. ಅದನ್ನೆಲ್ಲ ನಾವು ಒಂದು ಪ್ರಾಧಿಕಾರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಜೊತೆಗೆ ಒಂದು ಸಭೆಯನ್ನು ನಡೆಸಿ ಈ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಹಾಂ, ಈಗ ಸದ್ಯದಲ್ಲಿ ನಾವು ಗುರುತಿಸಿಟ್ಟಿದ್ದೇವೆ ನಿರಾಶ್ರಿತ ಕೇಂದ್ರಗಳನ್ನು. ಆದರೆ ಈ 2 ದಿನದಲ್ಲಿ ಏನು ಫೋರ್ಕಾಸ್ಟ್ ಏನಾಗಿದೆ ನೋಡಿ ನಾವು ಈಗ ಆರೆಂಜ್ ಅಲರ್ಟಲ್ಲಿ ಇದ್ದೀವಿ. ಇದೇನಾದರೂ ರೆಡ್ ಅಲರ್ಟ್ಗೆ ಹೋದರೆ ಖಂಡಿತ ಗಂಭೀರವಾಗಿ. ಶಿರಾಡಿಘಾಟ್ ಮಾರ್ಗದಲ್ಲಿ ಸುಬ್ರಹ್ಮಣ್ಯ, ಧರ್ಮಸ್ಥಳ ಹಾಗೂ ಮಂಗಳೂರಿಗೆ ಪ್ರಯಾಣ ಮಾಡುವ ಪ್ರಯಾಣಿಕರೇ ಎಚ್ಚರಿಕೆಯಿಂದ ಪ್ರಯಾಣ ಮಾಡಿ. ಸಕಲೇಶಪುರ ಭಾಗದಲ್ಲಿ ಹೆಚ್ಚು ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 75ರ ಹಲವು ಕಡೆ ಭೂಕುಸಿತವಾಗಿದೆ. ವಾಹನ ಚಲಿಸುವಾಗ ಯಾವುದೇ ಸಮಯದಲ್ಲಿ ಭೂಕುಸಿತವಾಗುವ ಸಂಭವವಿದ್ದು ಎಚ್ಚರಿಕೆಯಿಂದ ಸಂಚರಿಸಿ.
ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ತೆರಳುವ ಭಕ್ತಾದಿಗಳು ಸ್ವಲ್ಪ ದಿನಗಳ ಮಟ್ಟಿಗೆ ಮುಂದೂಡುವುದು ಒಳ್ಳೆಯದು. ಇದು ಟಿವಿ 46 ನ್ಯೂಸ್ ಕನ್ನಡ ಚಾನೆಲ್ನ ಕಳಕಳಿ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸಕಲೇಶಪುರದ ತಾಲೂಕಿನ ಮಾರನಹಳ್ಳಿ ಬಳಿ ಭೂಕುಸಿತ ಸಂಭವಿಸಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಮಂಗಳೂರಿಗೆ ಸಂಚರಿಸುವ ವಾಹನಗಳನ್ನು ಹಾಸನದಿಂದ ಬೇಲೂರು ಮಾರ್ಗವಾಗಿ ಚಾರ್ಮುಡಿ ಘಾಟ್ ಮಾರ್ಗದಲ್ಲಿ ಸಂಚರಿಸುವಂತೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಆದೇಶ ಮಾಡಿದ್ದಾರೆ. ಮಂಗಳೂರಿನಿಂದ ಬರುವ ವಾಹನಗಳು ಸಂಪಾಜೆ ಮತ್ತು ಚಾರ್ಮುಡಿ ಘಾಟ್ ಮಾರ್ಗದಲ್ಲಿ ಸಂಚರಿಸಲಿವೆ ಎಂದು ತಿಳಿಸಿದ್ದಾರೆ. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ.